ಒಂಟಿತನ, ಕಷ್ಟ ಸುಖ ಹಂಚ್ಕೊಳ್ಳೋದಕ್ಕೂ ಯಾರು ಇಲ್ಲ. ಇದೇ ಬೇಸರದಲ್ಲಿ ದಿನಗಳನ್ನ ಕಳೀತಾ ಇರೋ ಹೀರೋ. ಅವನಿಗೆ ಸಮಂತ ಅನ್ನೋ ಎಐ ಬಗ್ಗೆ ಗೊತ್ತಾಗುತ್ತೆ. Hello, I'm here. ಆ ಸಮಂತ ಅನ್ನೋ ಎಐ ಎಷ್ಟು ಹ್ಯೂಮನ್ ಆಗಿ ಮಾತಾಡುತ್ತೆ ಅಂದ್ರೆ ಇವನಿಗೆ ಒಬ್ಬಳು ಸಂಗಾತಿ ಸಿಕ್ಕಷ್ಟೇ ಖುಷಿ ಆಗುತ್ತೆ. Samantha. Hey, where'd you get that name from? ಅವನು ಕೇವಲ ಆ ವಾಯ್ಸ್ ಜೊತೆ ಪ್ರೀತಿಲಿ ಬೀಳ್ತಾನೆ. ಸಮಂತ ಮತ್ತು ಇವನ ಲವ್ ಸ್ಟೋರಿ ಎಲ್ಲಿವರೆಗೂ ಹೋಗುತ್ತೆ ಅನ್ನೋದೇ ಈ ಸಿನಿಮಾದ ಒನ್ ಲೈನ್. ಇದು ಡೇ 26 ಆಫ್ 50 ಡೇ ಚಾಲೆಂಜ್. ಇವತ್ತಿನ ಸಿನಿಮಾ ಹರ್. ಎಐ ಸಮಂತ ಆಗಿ ನಮಗೆ ಸ್ಕಾರ್ಲೆಟ್ ಜಾನ್ಸನ್ ಅವರ ಧ್ವನಿ ಕೇಳುತ್ತೆ. ಆಕ್ಚುಲಿ ಶೂಟಿಂಗ್ ಸಮಯದಲ್ಲಿ ಬೇರೆಯೊಬ್ಬರು ಆ ಪಾತ್ರಕ್ಕೆ ಧ್ವನಿ ನೀಡಿದ್ರಂತೆ. ಆದ್ರೆ ಎಡಿಟಿಂಗ್ ಟೇಬಲ್ ಅಲ್ಲಿ ಕೂತ ನಿರ್ದೇಶಕರಿಗೆ ಆ ಧ್ವನಿಯಲ್ಲಿದ್ದಂತಹ ವೇರಿಯೇಷನ್ಸ್, ಎಮೋಷನ್ಸ್ ಅಷ್ಟರ ಮಟ್ಟಿಗೆ ಹೃದಯ ತಟ್ಟಲಿಲ್ವಂತೆ. ಹಾಗಾಗಿ ಮತ್ತೊಮ್ಮೆ ಸಂಪೂರ್ಣ ಸಿನಿಮಾದ ಸಮಂತ ಪಾತ್ರದ ಧ್ವನಿಯನ್ನ ರೆಕಾರ್ಡ್ ಮಾಡಿದ್ರಂತೆ. ಈ ಸಿನಿಮಾದಲ್ಲಿ ನೋ ಬ್ಲೂ ರೂಲ್ ನ ಫಾಲೋ ಮಾಡಿದ್ದಾರೆ. ಸಾಮಾನ್ಯವಾಗಿ ಸೈಫೈ ಅಂದ್ರೆ ಬ್ಲೂ ಕಲರ್ ನ ಹೇರಳವಾಗಿ ಬಳಸ್ತಾರೆ. ಆದ್ರೆ ನಿರ್ದೇಶಕರು ಎಲ್ಲಿಯೂ ಬ್ಲೂ ಪ್ರಮುಖವಾದ ಕಲರ್ ಆಗಿ ಕಾಣಿಸೋದಕ್ಕೆ ಬಿಡೋದೇ ಇಲ್ಲ. ಆರೆಂಜ್, ರೆಡ್ ಹಾಗೆ ವಾರ್ಮ್ ಕಲರ್ ನಲ್ಲಿ ಇಡೀ ಸಿನಿಮಾನ ಚಿತ್ರೀಕರಿಸ್ತಾರೆ. ಈ ಸಿನಿಮಾದಲ್ಲಿ ಬರೋ ಲಾಸ್ ಏಂಜಲೀಸ್ ಭವಿಷ್ಯದ ಸಿಟಿಯನ್ನ ಅವರು ಗ್ರೀನ್ ಸ್ಕ್ರೀನ್ ನಲ್ಲಿ ಶೂಟ್ ಮಾಡಿಲ್ಲ. ಬದಲಾಗಿ ಚೀನಾದ ಶಾಂಘೈ ಸಿಟಿಯ ಎತ್ತರದ ಬಿಲ್ಡಿಂಗ್ ಗಳ ನಡುವೆ ಈ ಸಿನಿಮಾನ ಚಿತ್ರೀಕರಿಸಿ ಅಲ್ಲಿ ಕಂಡು ಬಂದಂತಹ ಕೆಲವು ವಾಹನಗಳು, ಬೋರ್ಡ್ ಗಳನ್ನ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ರಿಮೂವ್ ಮಾಡಿದ್ದಾರೆ. ಯಾರಾದ್ರೂ ಈ ಸಿನಿಮಾ ನೋಡಿಲ್ಲ ಅಂದ್ರೆ ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ, ನೋಡಿ. ಈಗ ಆಲ್ರೆಡಿ ನೋಡಿರೋರು ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.